ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಯತೀಂದ್ರ ಸಿದ್ದರಾಮಯ್ಯ ಸಿದ್ಧಾಂತದ ದಾಳವನ್ನ ಉರುಳಿಸಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ 2028ಕ್ಕೆ ಗಾಳ ಹಾಕಿದ್ದಾರೆ. ಸಿದ್ದರಾಮಯ್ಯರ ಬಳಿಕ ಜಾರಕಿಹೊಳಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಮಾತಿನ ಬೆನ್ನಲ್ಲೇ ಸಾಹುಕಾರ್ ಚದುರಂಗ ಆರಂಭವಾಗ್ಬಿಟ್ಟಿದೆ. 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. 2028ರಲ್ಲಿ ಸಿಎಂ ಸ್ಥಾನವನ್ನ ಕ್ಲೇಮ್ ಮಾಡುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನತ್ತ ಕೈ ತೋರಿಸಿ ಜಾರಕಿಹೊಳಿ ಜಾಣ ನಡೆಯನ್ನ ತೋರಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಇವತ್ತು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ಗೆ ಬಲವನ್ನ ಕೊಟ್ಟಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ರಾಯಭಾಗದ ಕಪ್ಪಲಗುದ್ದಿಯಲ್ಲಿ ಕೊಟ್ಟಂತಹ ಹೇಳಿಕೆ. ಸಿದ್ದರಾಮಯ್ಯರ ಬಳಿಕ ಅಹಿಂದ ವರ್ಗ ಏನಿದೆ ಅದನ್ನ ವೈಚಾರಿಕ ನೆಲೆಯಲ್ಲಿ ಮಾರ್ಗದರ್ಶಕರಾಗಿ ಮುನ್ನಡೆಸುವಂತಹ ಸಾಮರ್ಥ್ಯ ಇರೋದು ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡ್ತಾರೆ. ಪ್ರಶ್ನೆ ಇರೋದು ಇಲ್ಲಿ ಮಾತು ಮಾತ್ರ ಯತೀಂದ್ರ ಸಿದ್ದರಾಮಯ್ಯರದ್ದ, ಶಬ್ದಗಳು ಸಿದ್ದರಾಮಯ್ಯ ಅವರದ್ದ ಅಂತ ಹೇಳಿ. ಅಂದ್ರೆ ಸಿದ್ದರಾಮಯ್ಯ ಅವರ ಮನಸ್ಸಿನ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರ ಅಥವಾ ಸಿದ್ದರಾಮಯ್ಯ ಅವರ ಬಣ ಇಂಥದ್ದೊಂದು ದಾಳವನ್ನ ಉರುಳಿಸ್ತಾ, ಇದು ಇರುವಂತಹ ಚರ್ಚೆ. ಆದ್ರೆ ಆ ಹೇಳಿಕೆಯ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಆಡಿರುವಂತಹ ಮಾತು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೀವು ಒಂದು ವಾರದ ಹಿಂದಿನ ಸ್ಟೇಟ್ಮೆಂಟ್ ಅನ್ನ ಗಮನಿಸಬೇಕು. ಸತೀಶ್ ಜಾರಕಿಹೊಳಿ ಅವರದ್ದು ಅವರನ್ನ ಪ್ರಶ್ನೆ ಮಾಡಿದಾಗ, ಸಿಎಂ ರೇಸ್ನ ಬಗ್ಗೆ ಪ್ರಶ್ನೆ ಮಾಡಿದಾಗ, ಅಯ್ಯೋ ನಾನ್ ಸಿಎಂ ರೇಸ್ನಿಂದ ಹಿಂದಕ್ಕೆ ಸರಿದು 1.5 ವರ್ಷ ಆಯ್ತು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೇಳಿದಾಗ 2028ಕ್ಕೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ, ನಾನು ಕ್ಲೈಮ್ ಮಾಡ್ತೀನಿ ಅಂತ ಹೇಳಿ ಬಹಳ ನೇರ ಮಾತುಗಳಿಂದ ಹೇಳಿದ್ದಾರೆ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯರ ಆ ಹೇಳಿಕೆ ಉತ್ತರಾಧಿಕಾರಿಯ ಅರ್ಥದ ಹೇಳಿಕೆ, ಇವತ್ತು ಸತೀಶ್ ಜಾರಕಿಹೊಳಿ ಅವರ 2028ಕ್ಕೆ ಸಿಎಂ ಸ್ಥಾನವನ್ನ ಕ್ಲೈಮ್ ಮಾಡುವಂತಹ ಹೇಳಿಕೆ, ಎರಡನ್ನೂ ಗಮನಿಸಿದಾಗ ಸಿದ್ದರಾಮಯ್ಯ ಬಣದಿಂದ ಒಂದು ದಾಳ ಉರುಳಿರೋದಂತೂ ಗ್ಯಾರಂಟಿ. ಆ ದಾಳವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವಂತಹ ಕನಸು ಏನಿದೆ ಅದಕ್ಕೆ ಅಡ್ಡಗಾಲಾಗಿ ಅಥವಾ ಅದಕ್ಕೆ ಚೆಕ್ಮೇಟ್ ಇಡೋಕೆ ಸಿದ್ದರಾಮಯ್ಯ ಬಣ ಬಳಕೆ ಮಾಡ್ತಿದೆಯಾ ಅನ್ನುವಂತಹ ಕುತೂಹಲ ಸದ್ಯ ಮನೆ ಮಾಡಿದೆ. ನಿನ್ನೆ ರಾಯಭಾಗದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಏನು? ಇಡೀ ರಾಜ್ಯ ರಾಜಕೀಯದ ಭವಿಷ್ಯದ ಹಾದಿಗೆ ಒಂದು ದಿಕ್ಸೂಚಿಯಾಗಿ ಅವರ ಸ್ಟೇಟ್ಮೆಂಟ್ ಬರುತ್ತೆ. ನಿನ್ನೆ ಅವ್ರು ಕೊಟ್ಟಂತಹ ಹೇಳಿಕೆ ಏನು, ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಎರಡನ್ನೂ ನೋಡ್ಕೊಂಬರೋಣ ಬನ್ನಿ. ಇವತ್ತು ತಂದೆಯವರು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವೇನು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ, ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದಿನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಮತ್ತೆ 28ಕ್ಕೆ ತಾವೇನು ಹೇಳ್ತಾ ಬಂದಿದ್ದೀರಿ, ಈಗಲೂ ಅದಕ್ಕೆ ಬಂದಿದ್ದೀರಿ. ಯಾಕಂದ್ರೆ 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳಿದಿರಿ. ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನೂ 30 ತಿಂಗಳಿದೆ, ನಂತರ ಏನು ಬೆಳವಣಿಗೆ ಆಗತ್ತೆ
ಪಕ್ಷ ಶಾಸಕರು ಅವಾಗಿನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಮಹತ್ವ ಪಡೆದಿದೆ ಅಂದ್ರೆ ಸಿಎಂ ಅವ್ರ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಮಹತ್ವ ಪಡೆದಿರುವಂತ ಅದೇನ್ರಿ ಚರ್ಚೆ ಆಗಿದೆ ಸರ್ ಆ ರೀತಿ ನೋಡಿ, ಅವ್ರು ಹೇಳಿದ ವೈಯಕ್ತಿಕ ಅಭಿಪ್ರಾಯ ತಿಳಿದೇನೆ. ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಅಧಿಕಾರ ಇದೆ, ಹೇಳಿದ್ದಾರೆ ಅಷ್ಟೇ. ಎಲ್ಲರಿಗೂ ಹೇಳೋದಕ್ಕೆ ಸ್ವಾತಂತ್ರ್ಯ ಇದೆ. ಎಲ್ಲರೂ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡಬಹುದು. ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ವೈಯಕ್ತಿಕ ಹೇಳಿಕೆ ಅನ್ನುವಂಥ ಮಾತನ್ನ ಹೇಳಿದ್ರು ಸತೀಶ್ ಜಾರಕಿಹೊಳಿ. ಆದ್ರೆ ಇದರಲ್ಲಿ ಸತೀಶ್ ಜಾರಕಿಹೊಳಿಯವರ 2028ರ ಈ ದಾಳ ಇದೆಯಲ್ಲ, ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರಲ್ಲ, ಒಂದೇ ವಾರದಲ್ಲಿ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದಾರಲ್ಲ, ಅದ್ರ ಬಗ್ಗೆ ನೋಡ್ತಾ ಹೋದ್ರೆ ಸಾಕಷ್ಟು ಕುತೂಹಲದ ವಿಚಾರಗಳು ತೆರೆದುಕೊಳ್ತವೆ. ಹಾಗಾದ್ರೆ 2028ರ ಈ ದಾಳವನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಹೋಗಬಹುದು? ಸತೀಶ್ ಜಾರಕಿಹೊಳಿಯವರ ಲೆಕ್ಕಾಚಾರ ಏನು? ಮೊದಲ ಲೆಕ್ಕಾಚಾರ, ಸಿದ್ದು ಡಿಕೆಶಿ ಹೊರತಾಗಿ ಮತ್ತೊಂದು ನಾಯಕತ್ವ ಇದೆ ಅನ್ನುವಂತಹ ಸಂದೇಶ, ಬಹಳ ಪ್ರಬಲವಾದಂತಹ ಸಂದೇಶ. ಈ ಸಂದೇಶ ಇವತ್ತಲ್ಲ, ನಿನ್ನೆಯೇ ರವಾನೆ ಮಾಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾಡಿದ್ದಾರೆ. ಬೇರೆ ಯಾರು ಈ ಹೇಳಿಕೆಯನ್ನ ಕೊಟ್ಟಿದ್ದಿದ್ರೆ ಬಹುಶಃ ಅಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇರಲಿಲ್ಲ. ಹೇಳಿಕೆಯನ್ನ ಕೊಟ್ಟವ್ರು ಯಾರು? ಒಬ್ಬ MLC ಆಗಿ, ಕೇವಲ MLC ಆಗಿ ಅವರನ್ನ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರ ಪುತ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಚರ್ಚೆಯಾಗ್ತಾ ಇರೋದೇನು? ಶಬ್ದಗಳು ಸಿದ್ದರಾಮಯ್ಯ ಅವರದ್ದು, ಮಾತು ಯತೀಂದ್ರ ಸಿದ್ದರಾಮಯ್ಯ ಅವರದ್ದ. ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡದೇನೆ ಇಂಥದ್ದೊಂದು ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಕೊಡೋದಕ್ಕೆ ಸಾಧ್ಯ ಇದೆಯಾ? ಸದ್ಯ ಆಗ್ತಾ ಇರುವಂತಹ ನಾಯಕತ್ವದ ಬದಲಾವಣೆಯ ಚರ್ಚೆಗಳೇನಿದ್ದಾವೆ, DK ಶಿವಕುಮಾರ್ ಅವರ ಸತತ ಪ್ರಯತ್ನ ಏನಿದೆ, ಅದರ ಮಧ್ಯೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಬಂತಲ್ಲ, ಹಾಗಾಗಿನೇ ಸಿದ್ದರಾಮಯ್ಯ ಅವರು ಪುತ್ರನ ಮೂಲಕ ಈ ಹೇಳಿಕೆಯನ್ನ ಕೊಡಿಸಿದ್ರ ಅನ್ನುವಂಥ ಚರ್ಚೆ ಇದೆ. ಉದ್ದೇಶ ಏನು ಈ ಹೇಳಿಕೆಯನ್ನ ಕೊಡಿಸೋದು? ಇಲ್ಲಿದೆ ಉದ್ದೇಶ. ಸಿದ್ದರಾಮಯ್ಯ, DK ಶಿವಕುಮಾರ್ ಹೊರತಾಗಿ ಮತ್ತೊಂದು ನಾಯಕತ್ವ ಇದೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಬೇಕು. ಯಾರಿಗೆ ರವಾನೆ ಮಾಡಬೇಕು? ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ರವಾನೆ ಮಾಡಬೇಕು. ಇಫ್ ಇನ್ ಕೇಸ್ ನೀವೇನಾದ್ರೂ ನಾಯಕತ್ವ ಬದಲಾವಣೆ ಕೈ ಹಾಕಿದ್ದೇ ಆದಲ್ಲಿ ಸಿದ್ದರಾಮಯ್ಯರ ನಂತರ DKಶಿ ಅನ್ನುವಂತಹ ಒಂದು ನೇರ ಲೈನ್ ಇದೆಯಲ್ಲ, ಅಲ್ಲ, DK ಶಿವಕುಮಾರ್ ಜೊತೆಗೆ ಇನ್ನೂ ಸಮರ್ಥ ನಾಯಕರಿದ್ದಾರೆ, ಅದು ಸತೀಶ್ ಜಾರಕಿಹೊಳಿಯವರೇ ಆಗಿರಬಹುದು ಅನ್ನುವಂಥ ದಾಳವನ್ನ ಉರುಳಿಸುವಂತಹ ಪ್ರಯತ್ನ ನಿನ್ನೆ ಆಯ್ತು. ಅದನ್ನ ಇವತ್ತು ಸತೀಶ್ ಜಾರಕಿಹೊಳಿ ಪುನರುಚ್ಚರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತ ಹೇಳೋ ಮೂಲಕ. ಅದರ ಅರ್ಥ ಏನು? 2028ರವರೆಗೆ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ. 2028ರ ಚುನಾವಣೆ ಆ ಸಂದರ್ಭದಲ್ಲಿ ನಾವು ಕ್ಲೇಮ್ ಮಾಡ್ತೀವಿ, ಅಲ್ಲಿ ತನಕ ಸಿದ್ದರಾಮಯ್ಯ ಅವರದ್ದೇ ನಾಯಕತ್ವ. ಆ ಸಂದೇಶವನ್ನ ಪಾಸ್ ಮಾಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರ ಬಣ ಮಾಡಿದೆ. ಎರಡನೇ ಲೆಕ್ಕಾಚಾರ ಏನು? ಸದ್ಯದ ಬದಲಾವಣೆ ಬಗ್ಗೆ ಮಾತನಾಡದೆ ಭವಿಷ್ಯದ ಬಾಣ ಪ್ರಯೋಗ. ಇದು ಬಹಳ ಮುಖ್ಯ. ಕ್ರಾಂತಿ ಚರ್ಚೆ ಆಗ್ತಾ ಇರೋದೇನು? ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ. DK ಶಿವಕುಮಾರ್ ಬಣ ಬಕಪಕ್ಷಿಯಂತೆ ಕಾಯ್ತಾ ಇದೆ ಆ ಕ್ರಾಂತಿಗೆ, ಆ ಬದಲಾವಣೆಗೆ. ಈಗ ಹೈಕಮಾಂಡ್ ಸೂಚನೆಯ ಮೇರೆಗೆ ಇಬ್ಬರೂ ನಾಯಕರು, ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ರು ಹೇಳ್ತಾ ಇರಬಹುದು, ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ, ಯಾವುದೇ ಸಂಪುಟ ಪುನರಚನೆ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರಬಹುದು. ಆದ್ರೆ ಆವತ್ತು ಬದಲಾವಣೆ ಆಗತ್ತೆ, ಒಪ್ಪಂದದ ಮೇಲೆ ನಾವಿದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು. ಹಾಗಾಗಿ ಬದಲಾವಣೆಯ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ನವೆಂಬರ್ ತಿಂಗಳಿನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಆದ್ರೆ ಆ ಬದಲಾವಣೆಯ ಚರ್ಚೆ ಆಗದೇ ಇರುವಂತಹ ರೀತಿನಲ್ಲಿ ಸಿದ್ದರಾಮಯ್ಯ ಅವರೇ ಈ ಅವಧಿಯನ್ನ ಕಂಪ್ಲೀಟ್ ಮಾಡಬೇಕು, ಯಾವುದೇ ರೀತಿಯಾದಂತಹ ನಾಯಕತ್ವ ಬದಲಾವಣೆ ಆಗಬಾರದು ಅನ್ನುವಂತಹ ಒತ್ತಡವನ್ನ ಹೇರುವ ಪ್ರಯತ್ನವಾಗಿ ಸದ್ಯ ಬದಲಾವಣೆಯ ಬಗ್ಗೆ ಮಾತನಾಡದೆ ಭವಿಷ್ಯದ ಬಾಣವನ್ನ ಪ್ರಯೋಗ ಮಾಡುವಂತಹ ಕೆಲಸ ಆಯ್ತಾ? ಈಗ ಸದ್ಯಕ್ಕಂತೂ ಅಲ್ಲ, 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿರುವಂತವ್ರು ಯಾರು ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ. ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಸ್ಪಷ್ಟನೆಯನ್ನ ಕೊಡುವಂತಹ ಸಂದರ್ಭದಲ್ಲೂ 2028ರ ಉಲ್ಲೇಖವನ್ನ ಮಾಡಿದ್ದಾರೆ. ಅಲ್ಲಿಗೆ ಸದ್ಯದ ಸಿಚುವೇಶನ್ ಏನಿದೆ ಅದನ್ನ ಪಾಸ್ ಮಾಡ್ಬಿಡೋಣ, ಅದನ್ನ ಡೈವರ್ಟ್ ಮಾಡಿ ನೇರವಾಗಿ 2028ಕ್ಕೆ ತಗೊಂಡು ಹೋಗಿ ನಿಲ್ಲಿಸ್ಬಿಟ್ರೆ ಅಲ್ಲಿಗೆ ನಾಯಕತ್ವ ಬದಲಾವಣೆಯ ಚರ್ಚೆಯೇ ಬರೋದಿಲ್ವಲ್ಲ. ಆ ಲೆಕ್ಕಾಚಾರ ಇರೋ ರೀತಿ ಕಾಣಿಸ್ತಾ ಇದೆ. ಮತ್ತೊಂದು ಲೆಕ್ಕಾಚಾರ ಏನು? ಮೂರನೇ ಲೆಕ್ಕಾಚಾರ ನೋಡೋಣ. ತಾವು ಕೂಡ ಸಿಎಂ ರೇಸ್ನಲ್ಲಿರೋ ಬಗ್ಗೆ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ಕಳುಹಿಸುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿಯವರು ಮಾಡಿದ್ದಾರೆ.
ಇದನ್ನ ಮೊದಲು ಮಾಡಿದ್ರು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತಹ ನಂತರದಲ್ಲಿ ಸಿಎಂ ಸ್ಥಾನಕ್ಕೆ ನೇರವಾಗಿ ದಾಳವನ್ನ ಎಸೆತಾ ಇರೋರಲ್ಲಿ ಬಹಳ ಪ್ರಮುಖವಾಗಿ ನಿಲ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಂತರದಲ್ಲಿ ಪದೇ ಪದೇ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಬಟ್ ಅವರ ಮಾತು ಬಹಳ ಸ್ಪಷ್ಟವಾಗಿದೆ. 2028ಕ್ಕೆ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ಈ ಹಿಂದೆಯೇ ಹೇಳಿದ್ರು. ನಾನು ಆಗ್ಲೇ ಹೇಳಿದೆ, ಒಂದು ವಾರದ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮುಂದಿನ ಮುಖ್ಯಮಂತ್ರಿಯ ರೇಸ್ನಿಂದ ನಾನು ಹಿಂದೆ ಸರಿದು 1.5 ವರ್ಷ ಆಯ್ತು ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಯನ್ನ ಕೊಟ್ಟು ಒಂದು ವಾರ ಆಗ್ಲಿಲ್ಲ, ಆಗ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಉತ್ತರಾಧಿಕಾರಿಯ ಮಾತು, ಅದು ಸೈದ್ಧಾಂತಿಕ ವೈಚಾರಿಕ ನೆಲೆಯಲ್ಲಿ ಅಂತ ಹೇಳಿದ್ದಾರೆ. ಅಹಿಂದವನ್ನ ಉಲ್ಲೇಖಿಸಿ ಹೇಳಿದ್ದಾರೆ. ಬಟ್ ದೆನ್ ನೆಕ್ಸ್ಟ್ ಯಾರು ನಾಯಕತ್ವ ಅಥವಾ ನೆಕ್ಸ್ಟ್ ಮಾರ್ಗದರ್ಶಕರು ಯಾರು ಅನ್ನುವಂತಹ ಟೈಮ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಆ ಹೆಸರು ಪ್ರಸ್ತಾಪ ಆಗ್ತಾನೆ ಇವತ್ತಿನ ಸತೀಶ್ ಜಾರಕಿಹೊಳಿ ಅವರ ಮಾತು. ಎಷ್ಟು ಬದಲಾವಣೆಗಳಿದ್ದಾವೆ, ಒಂದು ವಾರದಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನ ಗಮನಿಸಬೇಕು. ಹಾಗಾಗಿ ತಾವು ಕೂಡ ಸಿಎಂ ರೇಸ್ ನಲ್ಲಿರೋ ಬಗ್ಗೆ ಹೈಕಮಾಂಡ್ಗೆ, ಒಂದು ರಾಜ್ಯದಲ್ಲಿರುವಂತಹ ನಾಯಕರು, ಅದು ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇರಬಹುದು, ಯಾಕಂದ್ರೆ ಪ್ರಬಲವಾಗಿ ಸಿಎಂ ಪಟ್ಟ ಬೇಕು ಅಂತ ಹೇಳಿ ಪ್ರತಿಪಾದಿಸ್ತಾ ಇರೋರು ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾಗಿ ಅವರಿಗೆ ಜೊತೆಗೆ ಹೈಕಮಾಂಡ್ಗೆ ಇಂಥದ್ದೊಂದು ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. 4ನೇ ಲೆಕ್ಕಾಚಾರ ಏನು? ಸಿದ್ದರಾಮಯ್ಯ ಹೊರತಾಗಿಯೂ ಅಹಿಂದ ಶಕ್ತಿಯನ್ನ ಒಗ್ಗೂಡಿಕೆ ಮಾಡೋದಕ್ಕೆ ಅಥವಾ ಒಗ್ಗೂಡಿಸುವುದಕ್ಕೆ ತಯಾರಿ. ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಯಾರು ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು. ನಮ್ಮ ತಂದೆ ಸಿದ್ದರಾಮಯ್ಯ ಅವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತು. 2028ರ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ. ಗೊತ್ತಿಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾದಂತಹ ಸೂಚನೆಯನ್ನ ಕೊಡುತ್ತೆ ಅಂತ ಹೇಳಿ. ಬಟ್ ರಾಜಕೀಯ ನಿವೃತ್ತಿಯ ಸೂಚನೆಯನ್ನಂತೂ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ದೊಡ್ಡ ಬಲ ಏನು, ವೋಟ್ ಬ್ಯಾಂಕ್ ಏನು? ಅದು ಅಹಿಂದ ವರ್ಗ. ಆ ಅಹಿಂದ ವರ್ಗವನ್ನ ಕಾಂಗ್ರೆಸ್ನ ಜೊತೆಗೆ ಉಳಿಸಿಕೊಳ್ಬೇಕು ಅಂತಂದ್ರೆ ಸಿದ್ದರಾಮಯ್ಯ ನಂತರದ ನಾಯಕ ಯಾರು ಅನ್ನುವುದನ್ನ ಜನರಿಗೆ ತಿಳಿಸುವಂತಹ ಕೆಲಸ ಆಗಬೇಕು. ಆ ನಾಯಕರಾಗಿ ಕಾಣಿಸ್ತಾ ಇರೋದು ವೈಚಾರಿಕವಾಗಿ ಅಥವಾ ಪ್ರಗತಿಪರ ಚಿಂತನೆಯ ಮೂಲಕ ಆರಂಭದಿಂದಾನು ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಸತೀಶ್ ಜಾರಕಿಹೊಳಿಯವರ ಮೂಲಕ ಆ ಅಹಿಂದ ವರ್ಗವನ್ನ ಒಗ್ಗೂಡಿಸೋದು ಅಥವಾ ಒಗ್ಗಟ್ಟನ್ನ ಹಾಗೆ ಪಕ್ಷದ ಜೊತೆಗೆ ಉಳಿಸಿಕೊಳ್ಳೋದು ಅಥವಾ ತಮ್ಮ ವೈಯಕ್ತಿಕ ಶಕ್ತಿ ವರ್ಧನೆಗೂ ಅಹಿಂದ ವರ್ಗವನ್ನ ಬಳಕೆ ಮಾಡಿಕೊಳ್ಳೋದು ಸತೀಶ್ ಜಾರಕಿಹೊಳಿಯವರ ಪ್ರಯತ್ನ ಆಗಿರಬಹುದು ಅಥವಾ ಸಿದ್ದರಾಮಯ್ಯ ಬಣದ ಲೆಕ್ಕಾಚಾರ ಆಗಿರಬಹುದು. ಮುಂದಿನ ಲೆಕ್ಕಾಚಾರ ಏನು? 2028ರ ಚುನಾವಣೆಗೆ ವೈಯಕ್ತಿಕವಾಗಿಯೂ ಈಗಿನಿಂದಾನೇ ಭದ್ರ ಅಡಿಪಾಯವನ್ನ ಹಾಕೊಳ್ಳೋದು. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿಯವರು ತಮ್ಮ ಚಾಪನ್ನ ಅಥವಾ ತಮ್ಮ ಬಲವರ್ಧನೆಯನ್ನ, ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ, ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ. ಆ ಛಾಪನ್ನ ಅವರು ಮೂಡಿಸುವಲ್ಲಿ, ಆ ಮೈಲಿಗಲ್ಲನ್ನ ಮೂಡಿಸುವಲ್ಲಿ ಅವರು ಬಹುತೇಕ ಯಶಸ್ವಿಯಾಗಿದ್ದಾರೆ. ಅದು ಡಿಸಿಸಿ ಬ್ಯಾಂಕ್ ಚುನಾವಣೆ ಮೂಲಕ ಇರಬಹುದು ಅಥವಾ ಆ ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟ, ಆ ಭಾಗದಲ್ಲಿ ಬಂದಂತಹ ಬೈ ಎಲೆಕ್ಷನ್ಗಳ ಮೂಲಕ ಆಗಿರಬಹುದು. ಆದ್ರೆ ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಎರಡೂವರೆ ವರ್ಷ ಮಾತ್ರ ಬಾಕಿ ಇದೆ. 2028ಕ್ಕೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಬುನಾದಿಯನ್ನ ಗಟ್ಟಿ ಮಾಡ್ಕೊಳ್ಬೇಕಲ್ಲ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ವೇಳೆ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ 2028ಕ್ಕೆ ಪ್ರಬಲ ಹಾಗೆ ಮುಂಚೂಣಿಯಾಗಿ ಸಿಎಂ ರೇಸ್ ನಲ್ಲಿ ಇರುವಂತವ್ರು ಯಾರು ಅಂದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಫ್ ಇನ್ ಕೇಸ್ ಈ ಒಂದು ಅವಧಿಯಲ್ಲಿ ನಾಯಕತ್ವದ ಬದಲಾವಣೆ ಆಗಿಲ್ಲ ಅನ್ನುವಂಥ ಪಕ್ಷದಲ್ಲಿ, ಹಾಗಾಗಿ 2028ಕ್ಕೆ ನಾನ್ ರೇಸ್ ನಲ್ಲಿದ್ದೀನಿ ಅನ್ನುವುದನ್ನ ನೇರವಾಗಿ ಹೇಳುವಂತಹ ಕೆಲಸ ಸತೀಶ್ ಜಾರಕಿಹೊಳಿ ಅವರಿಂದ ಆಗಿದೆ. ವೈಯಕ್ತಿಕವಾಗಿ ಈಗಿನಿಂದಾನೇ ತಮ್ಮ ಬುನಾದಿಯನ್ನ ಭದ್ರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಗೆ ಕಾರಣ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತು. ಚರ್ಚೆ ಆಗ್ತಾ ಇರೋದು ಏನು ಅಂದ್ರೆ ಸಿದ್ದರಾಮಯ್ಯ ಅವರ ಶಬ್ದಗಳು ಯತೀಂದ್ರ ಅವರ ಮೂಲಕ ಹೊರ ಬಂದಿದೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಅದರ ನಡುವೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ವಾರದ ಹಿಂದಷ್ಟೇ ಹೇಳಿದ್ರು, ಹರೀಶ್ ನಾನು ಸಿಎಂ ರೇಸ್ ನಲ್ಲಿ ಇಲ್ಲ, 1.5 ವರ್ಷದ ಹಿಂದೆ ಸರಿದಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಹೇಳಿಕೆಯನ್ನ ಬದಲು ಮಾಡ್ತಾರೆ. 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಕ್ಲೇಮ್ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಚರ್ಚೆಗಳಿದೆಯಲ್ಲ, ಈ ಎಲ್ಲ ಹೇಳಿಕೆಗಳು
ಯಾವ ದಿಕ್ಕಿನತ್ತ ಸೂಚಿಸ್ತಾ ಇವೆ ಅಥವಾ ರಾಜಕಾರಣವನ್ನ, ರಾಜ್ಯ ರಾಜಕಾರಣವನ್ನ ಯಾವ ದಿಕ್ಕಿನತ್ತ ಕೊಂಡು ಹೋಗ್ತಾ ಇವೆ ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ನಂತರ ರಾಜ್ಯ ರಾಜಕೀಯದ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಹಲವು ರೀತಿಯಲ್ಲಿ ಕೂಡ ವ್ಯಾಖ್ಯಾನಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸೊ ಒಂದೊಂದು ರೀತಿಯಲ್ಲಿ ಕೂಡ ಒಂದೊಂದು ರೀತಿ ವಿಶ್ಲೇಷಣೆಗಳು ಕೂಡ ಒಳಪಟ್ಟಿರುವಂತದ್ದು. ಸೊ ಹಾಗಾಗಿ ನವೆಂಬರ್ ಕ್ರಾಂತಿ ಏನ್ ಚರ್ಚೆ ಆಗ್ತಿದೆ ಅದರ ಬೆನ್ನಲ್ಲೇ ಇದೀಗ ಯತೀಂದ್ರ ಅವರ ಈ ಹೇಳಿಕೆ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಇಷ್ಟು ದಿನಗಳ ಕಾಲ ಉತ್ತರಾಧಿಕಾರಿಯ ಮತ್ತೆ ಈ ಚರ್ಚೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಈಗ ಏಕಾಏಕಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ರೀತಿ ಉತ್ತರಾಧಿಕಾರಿಯ ಮಾತನ್ನ ಹಾಡಿರುವಂತದ್ದು ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ನೇರವಾಗಿ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರು ಮುಂದೆ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಕೂಡ ಬಲವಾಗಿ ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ, ಆ ಮೂಲಕ ಒಂದು ಗಟ್ಟಿ ಸಂದೇಶ ರವಾನೆ ಮಾಡತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ಇದೆ ಅನ್ನುವಂತ ಮಾತುಗಳು ಕೇಳಿಬರ್ತಿವೆ. ಈಗಾಗಲೇ ಕೂಡ ಡಿ.ಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲೇ ಶತಾಯಗತೆ ಸಿಎಂ ಗಾದಿ ಏರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತಹ ಡಿ.ಕೆ ಶಿವಕುಮಾರ್ ಅವರು ಮಗದೊಂದು ಕಡೆ ಶಾಸಕರು ಸಚಿವರ ಜೊತೆ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಿರುವಂತದ್ದು ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ನವೆಂಬರ್ ತಿಂಗಳಲ್ಲಿ ನಾನು ಅಧಿಕಾರಕ್ಕೆ ಬಂದೇ ಬರ್ತೀನಿ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇರುವಂತದ್ದು. ಇದೆಲ್ಲದರ ನಡುವೆ ನನ್ನ ಯತೀಂದ್ರ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಅಹಿಂದ ವರ್ಗವನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಎಲ್ಲರನ್ನ ಹಿಡಿದಿಟ್ಟುಕೊಳ್ಳುವಂತ ಲೆಕ್ಕಾಚಾರದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡುವಂತ ಒಂದು ಪ್ರಯತ್ನದ ಭಾಗವಾಗಿ ಹೇಳಿಕೆ ಕೊಟ್ರ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲಿ ಈಗ ಸಿದ್ದರಾಮಯ್ಯ ನಂತರ ಯಾರು ಡಿ.ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಬಹುದಾಗಿತ್ತು, ಎಚ್ ಸಿ ಮಹದೇವಪ್ಪ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಬಹುದಾಗಿತ್ತು, ಅಥವಾ ಎಂ.ಬಿ. ಪಾಟೀಲ್ರು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು ಮುಂದಿನ ನಾಯಕತ್ವ ಅಂದಾಗ ಅವರ ಹೆಸರನ್ನ ಉಲ್ಲೇಖ ಮಾಡಬಹುದಾಗಿತ್ತು. ಅವ್ರು ಯಾರ ಹೆಸರನ್ನೂ ಉಲ್ಲೇಖ ಮಾಡದೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಉಲ್ಲೇಖ ಮಾಡಿದ್ ಯಾವ ಕಾರಣಕ್ಕಾಗಿ ಅಂತ ಹೇಳಿ ಇದರ ಹಿಂದಿರುವಂತಹ ಆ ರಾಜಕೀಯ ಲೆಕ್ಕಾಚಾರಗಳು, ಲಾಭ ನಷ್ಟದ ಲೆಕ್ಕಾಚಾರಗಳು ಏನು ಅಂತ ಹೇಳಿ ಹರೀಶ್? ವಿದ್ಯಾಶ್ರೀ, ಯಾಕಂದ್ರೆ ಈ ಹಿಂದೆ ಕೂಡ ಪರಮೇಶ್ವರ್ ಅವರು ನಾನು ಸಿಎಂ ರೇಸ್ ಅಲ್ಲಿ ಇದ್ದೀನಿ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಅವ್ರು ಯಾಕೋ ಸೈಲೆಂಟ್ ಆದಂತ ಕಾಣಿಸ್ತಾ ಇತ್ತು. ನಂತರ ಮಹದೇವಪ್ಪ ಅವರು ಅನ್ನುವಂತ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯರು ದಲಿತ ಸಮುದಾಯಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಒಲವನ್ನ ತೋರಿಸಿದ್ದಾರೆ ಅನ್ನುವಂತ ಚರ್ಚೆಗಳು ಆಗ್ತಾ ಇದ್ವು. ಅದೆಲ್ಲದರ ಹೊರತಾಗಿ ಸದ್ಯದ ಮಟ್ಟಿಗೆ ಪವರ್ಫುಲ್ ಆಗಿರುವಂತದ್ದು ಮತ್ತೆ ಒಂದಷ್ಟು ವರ್ಚಸ್ಸನ್ನು ಹೊಂದಿರತಕ್ಕಂಥದ್ದು ಮತ್ತೆ ಒಂದು ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕರಾಗಿರುವಂತದ್ದು, ಅದೆಲ್ಲದಕ್ಕಿಂತಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತ ಚಾಪನ್ನು ಹೊಂದಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಈ ಒಂದು ಸನ್ನಿವೇಶಕ್ಕೆ ಸಂದರ್ಭದಲ್ಲಿ ಅಹಿಂದ ವರ್ಗವನ್ನ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇರುವಂತದ್ದು ಕೂಡ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತ ನಿಟ್ಟಿನಲ್ಲಿ ಸಹಜವಾಗಿ ಈ ರೀತಿಯ ಒಂದು ಹೇಳಿಕೆ ಕೊಟ್ರ ಅನ್ನುವಂಥದ್ದು ಕೂಡ ಕೇಳಿಬರ್ತಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಬೆನ್ನಿಗೆ ಬೆನ್ನಾಗಿ ನಿಂತಿದ್ದಂತವರು, ಅಹಿಂದ ಚಳುವಳಿ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟಂತವರು. ಕಾಂಗ್ರೆಸ್ಗೂ ಕೂಡ ಅವ್ರ ಜೊತೆಗೆ ಬಂದಿರುವಂತದ್ದು, ಈಗೂ ಕೂಡ ಅವರ ಒಡನಾಡಿ ಆಗಿರುವಂತದ್ದು. ಹಾಗಾಗಿ ಅವರ ಬಳಗದಲ್ಲಿ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದಂತಹ ಸಿದ್ಧಾಂತವನ್ನು ಕೂಡ ಅವರು ಹೊಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಹಿಂದ ಸಮುದಾಯದ ಪ್ರಮುಖ ನಾಯಕರಾಗಿ ಕೂಡ ಅವರು ಇತ್ತೀಚೆಗೆ ಗುರುತಿಸಿಕೊಳ್ತಾ ಇರುವಂತದ್ದು. ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಕೂಡ ಯತೀಂದ್ರ ಅವರ ಹೇಳಿಕೆಯಿಂದ ಅಂತರಂಗದ ಮಾತುಗಳಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಈಗ ಒಂದಷ್ಟು ಚರ್ಚೆಗಳಾಗ್ತಿದೆ. ಆದ್ರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ಹೈಕಮಾಂಡ್ಗೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ರೀತಿಯಲ್ಲಿ ಹೇಳಿಕೆ ಕೊಡಿಸುವುದರ ಪ್ರಯತ್ನ ಆಯ್ತಾ ಅನ್ನುವಂತ ಚರ್ಚೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತದ್ದು. ಆದ್ರೆ ಒಂದು ಈಗ ಪರಮೇಶ್ವರ ಹೇಳ್ತಾ ಇರುವಂತದ್ದು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು, ಅವರು ಸೈದ್ಧಾಂತಿಕವಾಗಿ ಮೊದಲಿಂದಲೂ ಬದ್ಧತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಸೈದ್ಧಾಂತಿಕ ವಾರಸುದಾರರು ಉತ್ತರಾಧಿಕಾರಿ ಅನ್ನುವಂತ ಅರ್ಥದಲ್ಲಿ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅನ್ನುವಂತ ಪ್ರಶ್ನೆಯನ್ನು ಸಹಜವಾಗಿ ಮುಂದಿರ್ತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ತರಾತುರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುಂಚೂಣಿಗೆ ತರುವಂತ ಲೆಕ್ಕಾಚಾರದ ಹಿಂದೆ ಒಂದಷ್ಟು ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಸ್ವತಃ ಹೇಳ್ತಾ ಇದ್ರು, ನಾನು ಈ ಬಾರಿ ಸಿಎಂ ಸ್ಥಾನಕ್ಕೆ ನಾನು ಕ್ಲೈಮ್ ಮಾಡ್ಕೊಂಡಿದ್ದೆ 2028ಕ್ಕೆ ನನ್ನದೇನು ಉದ್ದೇಶ ಇರುವಂತದ್ದು, ಟಾರ್ಗೆಟ್ ಇರುವಂತದ್ದು ಅನ್ನುವಂತ ಮಾತು ಹೇಳುವ ಮೂಲಕ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಸಂದೇಶ ರವಾನೆ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ನನಗೆ ಸಚಿವ ಸ್ಥಾನ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವಂತ ಮನವಿಯನ್ನ ಮಾಡಿದ್ರು. ಇದೆಲ್ಲದರ ನಡುವೆ ಈಗ ಏಕಾಏಕಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಗೆ ಬಂದಿರುವಂತದ್ದು ಒಂದು ಗಟ್ಟಿ ಸಂದೇಶ ರವಾನೆ ಮಾಡುವ ಲೆಕ್ಕಾಚಾರದ ಭಾಗ ಅನ್ನುವಂತ ಚರ್ಚೆ ಶುರುವಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.